ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸ್ BBA ಥರ್ಡ್ ಸೆಮ್ ಅವ್ರದ್ದು ಮಾಡೋಣ. ಸೊ BBA ರಿಲೇಟೆಡ್ ಪ್ರಾಕ್ಟಿಕಲ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ. BCom BBA ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಆಮೇಲೆ ಕಾರ್ಪೊರೇಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಇದೆಲ್ಲ ಸೇಮ್ ಇದೆ. ಸೊ ಅದಕ್ಕೇನೆ BCom BBA ಅಂತ ಹಾಕಿದ್ದೀನಿ. ವಿಡಿಯೋಸು ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್ಸ್ ರಿಲೇಟೆಡ್ ನಾವು BBA ಥರ್ಡ್ ಸೆಮ್ ಅವ್ರದ್ದು, ಓಕೆನಾ. ಮಾಡ್ಯೂಲ್ 1 ಡಿಸ್ಕಸ್ ಮಾಡೋಣ. ಏನು ಮಾಡ್ಯೂಲ್ 1 ಅಂದ್ರೆ ಇಂಟ್ರಡಕ್ಷನ್ ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇವಾಗ ಫಸ್ಟ್ ನಾವ್ ಏನಂದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ನೋಡೋಣ. ಫಸ್ಟ್ ಇಂಟ್ರಡಕ್ಷನ್ ನೋಡೋಣ, ಆಮೇಲೆ ಮೀನಿಂಗ್ ಏನಂತ ನೋಡೋಣ. ಏನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್? ಸಪ್ಲೈ ಚೈನ್, ಈಗ ಏನೋ ಒಂದು ಸಪ್ಲೈ ಮಾಡ್ತಾರೆ ಗೊತ್ತಾ, ಒಂದು ಪ್ರಾಡಕ್ಟ್ ಅನ್ನ ಇರ್ಬೋದು, ಏನೋ ಒಂದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೊಡ್ತಾರಲ್ವಾ, ಸೊ ಅದನ್ನ ಸಪ್ಲೈ ಅಂತೀವಿ. ಚೈನ್ ಅಂತ ಏನು? ಸಪ್ಲೈ ಚೈನ್ ರೆಫರ್ಸ್ ಟು ಎಂಟೈರ್ ಜರ್ನಿ ಆಫ್ ಪ್ರಾಡಕ್ಟ್. ಇವಾಗ ಒಂದು ಪ್ರಾಡಕ್ಟ್, ಇವಾಗ ನೀವು ನಿಮ್ಗೆ ಎಷ್ಟು ಇವಾಗ ಏಜ್ 21 ಇಯರ್ಸ್, ಸೊ ಎಷ್ಟೋ 20 21 ಇಯರ್ಸ್ ಇರುತ್ತಲ್ವಾ. ಸೊ ನಿಮ್ ಜರ್ನಿ ಅಂದಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನೀವು ಚಿಕ್ಕ ಲೈಕ್ ಪಾಪು ಆಗಿದ್ದೆ, ಫಸ್ಟ್ ಹಾಲು ಕುಡಿತಿದ್ದೆ, ಆಮೇಲೆ ಸೈ ಗಂಜಿ ಆ ತರ ತಿಂತ, ಆಮೇಲೆ ದೊಡ್ಡವ್ರ ಆಗ್ತಾ ಸ್ಕೂಲ್ ಮುಗಿಸಿ, ಕಾಲೇಜ್ PUC ಮುಗಿಸಿ, ಇವಾಗ ಡಿಗ್ರಿ ಬಂದಿದ್ದೀರ ಅಲ್ವಾ. ಇದು ನಿಮ್ದು ಜರ್ನಿ. ಹಾಗೇನೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತ ಅಂದ್ರೆ ಯಾವ ತರ ಜರ್ನಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಿಸ್ಕೆಟ್ ಅಂತ ತಗೊಳ್ತೀನಿ, ಆಯ್ತಾ, ಬಿಸ್ಕೆಟ್. ಸೊ ಬಿಸ್ಕೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಏನು, ನಾನು ಸಪ್ಲೈ ಚೈನ್ ಬಗ್ಗೆ ಮಾತಾಡ್ತಾ ಇರೋದಾಯ್ತಾ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು, ನಾವು ರಾ ಮೆಟೀರಿಯಲ್ಸ್ ನ ತಗೋಬರ್ಬೇಕು, ಆಮೇಲೆ ರಾ ಮೆಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು, ಆಮೇಲೆ ಫೈನಲಿ ಏನಾಗುತ್ತೆ, ಅದು ಕಸ್ಟಮರ್ ಕಡೆ ಹೋಗುತ್ತೆ. ಸೊ ಇಲ್ಲಿ ಯಾರೆಲ್ಲ ಕನೆಕ್ಟ್ ಆಗ್ತಾ ಅಂದ್ರೆ ಒಬ್ಬ ಸಪ್ಲೈಯರ್, ನೆಕ್ಸ್ಟ್ ಫ್ಯಾಕ್ಟರಿ ಅವನು, ವೇರ್ ಹೌಸ್ ಅವನು, ಟ್ರಾನ್ಸ್ಪೋರ್ಟ್ ಅವನು, ಶಾಪ್ ಅವನು, ಲಾಸ್ಟ್ಗೆ ಕಸ್ಟಮರ್ ಬರ್ತಾನೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೊ ಕಂಪ್ಲೀಟ್ ಅರ್ಥನೇ ಆಗ್ಬಿಡುತ್ತೆ. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ಕೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ ಅವ್ನು ಏನ್ ಮಾಡ್ತಾನೆ, ಫಸ್ಟ್ ನಂದೊಂದು ಫ್ಯಾಕ್ಟರಿ ಇದೆ, ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ನಾನು. ಸೊ ಫಸ್ಟ್ ಏನ್ ಮಾಡ್ತೀನಿ, ನಾನು ಫಾರ್ಮರ್ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ವೀಟನ್ನ ಪರ್ಚೇಸ್ ಮಾಡ್ತೀನಿ, ಗೋಧಿನ ಪರ್ಚೇಸ್ ಮಾಡ್ತೀನಿ, ಆಯ್ತಾ. ಗೋಧಿನ ಪರ್ಚೇಸ್ ಮಾಡಿದ ತಕ್ಷಣ ಏನ್ ಮಾಡ್ತೀನಿ, ಹೋಗಿ ಮಿಲ್ಗೆ ಹಾಕಿಸ್ತೀನಿ, ಮೀನ್ಸ್ ವೀಟನ್ನ ಪೌಡರ್ ಮಾಡಿಸ್ತೀನಿ ಮಿಲ್ಲಿಗೆ ಹೋಗ್ಬಿಟ್ಟು, ಆಯ್ತಾ. ರಾ ಮೆಟೀರಿಯಲ್ ವೀಟು, ಅದನ್ನ ಪೌಡರ್ ಮಾಡಿಸ್ತೀನಿ, ಆಯ್ತಾ. ಆಮೇಲೆ ನನ್ನ ಫ್ಯಾಕ್ಟರಿ ತಗೊಬಂದು ಅದನ್ನ ಏನು ಬಿಸ್ಕೆಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಆಯ್ತಾ. ಫಸ್ಟ್ ರಾ ಮೆಟೀರಿಯಲ್ ಬೇಸಿಕ್ ಬೇಕೇ ಬೇಕಲ್ವಾ. ಏನೇನ್ ಬೇಕು ಅವ್ನಿಗೆ? ವೀಟ್ ಬೇಕು, ಶುಗರ್ ಬೇಕು, ಆಯ್ತಾ. ಡೈರೆಕ್ಟ್ ಫಾರ್ಮರ್ ಕಡೆಯಿಂದಾನೆ ಇವನು ಪರ್ಚೇಸ್ ಮಾಡಿ ಇವಾಗ ಒಂದು ಬಿಸ್ಕೆಟ್ ಮಾಡಿದಾನೆ. ಈ ಬಿಸ್ಕೆಟ್ ನ ನನ್ನ ಹತ್ರನೇ ಇದೆ, ಇನ್ನ ಫ್ಯಾಕ್ಟ್ರಿಲೇ ಇದೆ, ಬಿಸ್ಕೆಟ್ ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದೀನಿ. ಸೊ ಇವಾಗ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ನನ್ಗಿನ್ನ ಏನೇನ್ ಐಟಮ್ಸ್ ಬೇಕಾಯ್ತು? ಫ್ಲೇವರ್ಸ್ ಹಾಕ್ಬೇಕಾ, ಇಂಗ್ರೀಡಿಯೆಂಟ್ಸ್ ಬೇಕಾಯ್ತಾ, ಮತ್ತೆ ಪ್ಯಾಕ್ ಮಾಡೋದಕ್ಕೆ ಕವರ್ ಬೇಕಾಯ್ತಾ, ಒಂದ್ ಸ್ವಲ್ಪ. ಸೊ ಇದೆಲ್ಲ ಏನಾಯ್ತು, ನನ್ಗೆ ಖರ್ಚಾಗಿರೋದು, ಆಯ್ತಾ. ಬಿಸ್ಕೆಟ್ ತಗೊಬಂದೆ, ಮ್ಯಾನುಫ್ಯಾಕ್ಚರ್ ಮಾಡಿದೆ. ಇವಾಗ ಕಸ್ಟಮರ್ಗೆ ನಾನು ಹೇಗ್ ತಲುಪಿಸ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟ್ ಮೂಲಕ ತಾನೆ. ಇವಾಗ ನನ್ನಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಅದು ಟ್ರಾನ್ಸ್ಪೋರ್ಟ್ ಆಗಿ ಕಸ್ಟಮರ್ಗೆ ಯಾವ್ದೋ ಒಂದು ಅಂಗಡಿಗೆ ತಗೊಂಡೋಗಿ ಹೋಲ್ಸೇಲರ್ಗೋ ರಿಟೇಲರ್ಗೋ ಬಿಸ್ಕೆಟ್ ಪ್ಯಾಕೆಟ್ ನ ಹಾಕ್ತಾನೆ. ಆಮೇಲೆ ಕಸ್ಟಮರ್ಸ್ ಬಂದು ಅಂಗಡಿಲಿ ಪರ್ಚೇಸ್ ಮಾಡ್ತಾರೆ. ಯಾವ ಕಸ್ಟಮರ್ಸು ನನ್ನ ಹತ್ರ ಬರಲ್ಲ, ನನ್ನ ಫ್ಯಾಕ್ಟ್ರಿಗೆ ಬರಲ್ಲ ಪರ್ಚೇಸ್ ಮಾಡೋದಕ್ಕೆ, ಆಯ್ತಾ. ಇದನ್ನ ನಾವು ಸಪ್ಲೈ ಚೈನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸಪ್ಲೈ ಚೈನ್ ಅಂತ ಅಂದ್ರೆ ಎಂತ? ಆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡ್ದು, ಅಂದ್ರೆ ರಾ ಮೆಟೀರಿಯಲ್ಸ್ ಇಂದ ಹಿಡಿದು ಲಾಸ್ಟ್ ಅಲ್ಲಿ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾನೆ, ಅಲ್ಲಿವರೆಗೂ ಏನು ಒಂದು ಪ್ರೋಸೆಸ್ ಇದೆಯಲ್ಲ ಅದನ್ನ ಚೈನ್ ಅಂತ ಹೇಳ್ತೀವಿ. ಇವಾಗ ನೀವು ಊಟ ಮಾಡ್ಬೇಕು. ಸೊ ಫಸ್ಟು ಎಂತ, ಯಾವ್ದಾದ್ರು ಒಂದು ಒಬ್ಬಟ್ಟು ತಿನ್ಬೇಕಂತ ಅನ್ಕೊಳ್ಳಿ. ನಿಮ್ಮಮ್ಮ ಏನ್ ಮಾಡ್ಬೇಕು, ಬೇಳೆ ತರ್ಬೇಕು, ಬೆಲ್ಲ ತರ್ಬೇಕು, ಹಸಿರು ತರ್ಬೇಕು. ಸೊ ಇಷ್ಟೆಲ್ಲ ಎಲ್ಲಿಂದ? ಮನೆ ಏನ್ ಮಾಡ್ತೀರ, ಅದನ್ನ ಒಂದ್ ಕಡೆಯಿಂದ ತಗೊಬರ್ತೀರ, ಆಯ್ತಾ. ಆಮೇಲೆ ಮನೇಲಿ ಕುತ್ಕೊಂಡು ನಿಮ್ಮಮ್ಮ ಒಬ್ಬಟ್ಟು ಹಾಕ್ತಾರೆ, ನಿಮ್ಮಮ್ಮ ಫ್ಯಾಕ್ಟ್ರಿ, ಲಾಸ್ಟಿಗೆ ನೀವು ಕುತ್ಕೊಂಡು ತಿಂತೀರ ಗೊತ್ತಾ, ಸಖತ್ತಾಗಿದೆ ಅಂತ, ನೀವು ಕಸ್ಟಮರ್ಸು, ಓಕೆನಾ. ಇದು ಇಂಟ್ರಡಕ್ಷನ್ ಆಫ್ ಸಪ್ಲೈ ಚೈನ್. ಇವಾಗ ಮೀನಿಂಗ್ ಏನಂತ ನೋಡ್ಕೊಳ್ಳೋಣ. ಎ ಸಪ್ಲೈ ಚೈನ್ ಮೀನ್ಸ್ ಎ ನೆಟ್ವರ್ಕ್ ಆಫ್ ಪೀಪಲ್, ಕಂಪನಿ, ಆಕ್ಟಿವಿಟೀಸ್ ಅಂಡ್ ರಿಸೋರ್ಸ್ ಇನ್ವಾಲ್ವ್ಡ್ ಇನ್, ಅಂದ್ರೆ ಎಂತ, ಪೀಪಲ್ಸು, ಕಂಪನಿ, ಆಕ್ಟಿವಿಟೀಸ್ ಮತ್ತೆ ರಿಸೋರ್ಸು, ಇದಿಷ್ಟು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂದ್ರೆ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು, ಆಯ್ತಾ. ಆಮೇಲೆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಕಳಿಸ್ಬೇಕಲ್ವಾ. ಅರ್ಥ ಆಗ್ತಾ ಇದೆಯಾ? ಇವಾಗ ಬೆಂಗಳೂರಲ್ಲಿ
ಏನು ಅಯ್ಯಂಗಾರ್ ಪುಳಿಯೋಗರೆ ನಮ್ ಮನೆ ಹತ್ರನೇ ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಏನಂದ್ರೆ ಇಲ್ಲೆಲ್ಲ ಬೆಂಗಳೂರಿಗೆಲ್ಲಾನು ನಮ್ಗೆ ಅಯ್ಯಂಗಾರ್ ಪುಳಿಯೋಗರೆನೆ ಬರೋದು. ಅದೇ MTR ಪುಳಿಯೋಗರೆ ನೀವು ನೋಡಿರ್ತೀರ ಅನ್ಸುತ್ತೆ. ಆಲ್ ಓವರ್ ಇಂಡಿಯಾ ಏನ್ ಮಾಡ್ತಾರೆ, ಎಲ್ ಬೇಕಾದ್ರೂ ನಿಮಗ್ ಸಿಗುತ್ತೆ. ಆಯ್ತಾ, ನೀವೇನಾದ್ರು ಬೇರೆ ಕಂಟ್ರಿಗೆ ಹೋದ್ರೆ ನಿಮ್ಗೆ MTR ಪ್ರಾಡಕ್ಟ್ಸ್ ಸಿಗುತ್ತೆ. ಏನಂದ್ರೆ ಫಸ್ಟು ಇವು ಇಷ್ಟು ಜನ ಸಪ್ಲೈ ಚೈನ್ ಅಂತ ಅಂದ್ರೆ ಏನು, ಪೀಪಲ್, ಕಂಪನಿ, ಆಕ್ಟಿವಿಟೀಸ್, ರಿಸೋರ್ಸು. ಇದಿಷ್ಟು ಜನ ಯಾಕೆ ಇಷ್ಟೊಂದು ಎಫರ್ಟ್ಸ್ ಆಗ್ತಿದ್ದಾರೆ ಅಂದ್ರೆ, ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡೋದಕ್ಕೆ, ಮತ್ತೆ ಫೈನಲ್ ಆಗಿ ಕಸ್ಟಮರ್ಗೆ ತಲುಪಿಸೋದಿಕ್ಕೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ಎಂತ ಅಂದ್ರೆ, ಇವಾಗ ನೀವೊಂದು ಫೋನ್ ನ ಪರ್ಚೇಸ್ ಮಾಡ್ತೀರ ಅನ್ಕೊಳ್ಳಿ. ಆಯ್ತಾ, ಫೋನ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಫೋನ್ಗೆ ರಾ ಮೆಟೀರಿಯಲ್ಸ್ ಬೇಕಲ್ಲ. ಎಲ್ಲಾ ಮೆಟೀರಿಯಲ್ಸ್ ಒಬ್ಬನ ಹತ್ರನೇ ಸಿಗಲ್ಲ. ಈಗ ಚಿಪ್ ಒಬ್ಬನ ಹತ್ರ ಇರುತ್ತೆ, ಬ್ಯಾಟ್ರಿ ಒಬ್ಬನ ಹತ್ರ ಇರುತ್ತೆ, ಸ್ಕ್ರೀನ್ ಒಬ್ಬನ ಹತ್ರ ಇರುತ್ತೆ. ಸೊ ಈ 3 ಜನ ಡಿಫ್ರೆಂಟ್ ಸಪ್ಲೈಯರ್ಸ್ ಕಡೆಯಿಂದ ಏನ್ ಮಾಡ್ತೀವಿ, ನಾವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ ಫ್ಯಾಕ್ಟರಿನಲ್ಲಿ ಒಂದು ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ಅದನ್ನ ವೇರ್ ಹೌಸ್ ಕಳಿಸ್ತೀವಿ. ಆಯ್ತಾ, ಆಮೇಲೆ ಆಲ್ಮೋಸ್ಟ್ ಅದು ಬಂದು ಅಮೆಝಾನ್ ಅವ್ರ ಕಡೆನೆ ಹೋಗ್ಬಿಡೋದು. ಅಮೆಝಾನ್ ಇಂದ ಏನಾಗುತ್ತೆ, ಕಸ್ಟಮರ್ಗೆ ಡೆಲಿವರ್ ಆಗುತ್ತೆ. ಸೊ ಇದಿಷ್ಟು ಏನು, ಇಂಟ್ರಡಕ್ಷನ್ ಅಂಡ್ ಮೀನಿಂಗ್ ಆಫ್ ಸಪ್ಲೈ ಚೈನ್. ಅರ್ಥ ಆಗ್ತಿದಲ್ವಾ? ಏನು ಇಲ್ಲ, ರಾ ಮೆಟೀರಿಯಲ್ಸ್ ಇಂದ ಫಿನಿಶ್ಡ್ ಗೂಡ್ಸ್ ಗಂಟ ಏನು ಒಂದು ಪ್ರೋಸೆಸ್ ಆಗುತ್ತೋ ಅದನ್ನ ಸಪ್ಲೈ ಚೈನ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಎವಲ್ಯೂಷನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಏನು ಎವಲ್ಯೂಷನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ಏನ್ ಸಪ್ಲೈ ಮಾಡ್ತಿದ ಅಲ್ವಾ, ಅವಾಗ ಸ್ಟಾರ್ಟಿಂಗ್ ಹೆಂಗಿತ್ತು, ಹಳೆ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರು ಅಂತ ಒನ್ ಬೈ ಒನ್ ನೋಡೋಣ. ಎವಲ್ಯೂಷನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಿಧಾನಕ್ಕೆ ಡೆವಲಪ್ ಆಗಿದ್ದು. ವರ್ಷನೂ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮತ್ತೆ ಕಸ್ಟಮರ್ಸ್ ನೀಡ್ಸ್ ಹೇಗಿದೆ ಅದ್ರ ಬೇಸಿಸ್ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಂತ ಚೇಂಜ್ ಆಗಿದ್ದು. ಫಸ್ಟ್ 1960s ಕಿಂತ ಮುಂಚೆ ಹೇಗಿತ್ತು ಅಂದ್ರೆ, ತುಂಬಾ ಟ್ರೆಡಿಷನಲ್ ಸ್ಟೇಜ್ ಅದು. ಹೇಗೆ ಅಂದ್ರೆ ಬರೀ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಏನು ಇರ್ತಿರ್ಲಿಲ್ಲ. ಕಂಪನಿ ಏನ್ ಮಾಡ್ತಿತ್ತು, ಬರೀ ಫೋಕಸ್ ಮಾಡ್ತಾ ಇದ್ದಿದ್ದೆ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡೋದು ಮತ್ತೆ ಸೇಲ್ ಮಾಡೋದು. ಅವ್ರಿಗೆ ಯಾವುದೇ ತರ ಐಡಿಯಾ ಇರ್ತಾ ಇರ್ಲಿಲ್ಲ. ಈಗ ಶಾಪ್ ಬೈಯಿಂಗ್ ಗೂಡ್ಸ್ ಅಂಡ್ ಸೆಲ್ಲಿಂಗ್ ಡೈರೆಕ್ಟ್ಲಿ. ಶಾಪ್ ಏನ್ ಮಾಡ್ತಾ ಇತ್ತು, ಏನಾದ್ರು ಬೈ ಮಾಡ್ತಾ ಇತ್ತು, ಡೈರೆಕ್ಟ್ ಆಗಿ ಸೇಲ್ ಮಾಡ್ಬಿಡ್ತಾ ಇತ್ತು. ಯಾವಾಗ 1960s ಅಲ್ಲಿ ಹೇಗಿತ್ತು ಅಂದ್ರೆ, ಯಾವುದೇ ರೀತಿ ಸ್ಟೋರೇಜು ಆತರ ಎಲ್ಲ ಏನು ಇರ್ತಿರ್ಲಿಲ್ಲ. ತಗೊಳ್ಳೋದು ಮಾರೋದು. ನೀವು ನೋಡಿರ್ತೀರ ಅನ್ಸುತ್ತೆ, ಸಂತೆ ಅಂತೆಲ್ಲ ಹೇಳ್ತಾರೆ ಗೊತ್ತಾ. ಸಂತೆಲಿ ಏನ್ ಮಾಡ್ತಾರೆ, ಫ್ರೈಡೆ ಟೈಮ್ ಸಂತೆ ಇರುತ್ತೆ ಹಳ್ಳಿ ಸೈಡ್ ಅಲ್ಲಿ. ತರಕಾರಿ ಎಲ್ಲ ಸಂತೆಗೆ ತಗೊಬರ್ತಾರೆ. ಅವತ್ತೊಂದಿನ ಅವ್ರು ಕಿತ್ಕೊಂಡು ತಗೊಬಂದಿರ್ತಾರೆ, ಅದನ್ನ ಅವಾಗ್ಲೇ ಮಾಡ್ಬಿಡ್ತಾರೆ, ಹೋಗ್ತಾರೆ. ಮತ್ತೆ 1 ವೀಕ್ ಏನಾಗುತ್ತೆ, ಯಾವ್ದೇ ರೀತಿ ತರಕಾರಿ ಸಂತೆ ಏನು ಸಿಗಲ್ಲ ಅಲ್ಲಿನ ಜನತೆಗೆ. ಅರ್ಥ ಆಗ್ತಿದೆ ಅಲ್ವಾ? ಸಂತೆ ಅಂತೆಲ್ಲ ಹಳೆ ಕಾಲದಲ್ಲಿ ಇವಾಗ್ಲೂ ಕೆಲವೊಂದು ಹಳ್ಳಿಗಳಲ್ಲಿದೆ. ವೀಕ್ಲಿ ಒನ್ಸು ಸಂತೆ ಅಂತ ಮಾಡ್ತಾರೆ. ಸೊ ಅದು ಟ್ರೆಡಿಷನಲ್ ಸ್ಟೇಜು. ಆಮೇಲೆ 1960s ಇಂದ 1970 ಗಂಟ ಹೇಗಿತ್ತು ಅಂದ್ರೆ, ಅವಾಗ ಸ್ವಲ್ಪ ಟ್ರಕ್ಸ್ ನ ಯೂಸ್ ಮಾಡ್ತಿದ್ರು, ಗೂಡ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ. ಏನ್ ಮಾಡೋದು ಅಂದ್ರೆ, ರೈಲ್ನ, ಶಿಪ್ನ, ಟ್ರಕ್ನ ಯೂಸ್ ಮಾಡೋದ್ ಸ್ಟಾರ್ಟ್ ಮಾಡೋದು. ಯಾವಾಗ 1960 ಮತ್ತೆ 70 ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಏನಿತ್ತು, ಟ್ರೆಡಿಷನಲ್ ಸ್ಟೇಜ್ ಅಲ್ಲಿ ಅವಾಗ್ಲೇ ಪರ್ಚೇಸ್ ಮಾಡೋದು, ಅವಾಗ್ಲೇ ಸೇಲ್ ಮಾಡೋದು. ಅಂದ್ರೆ ಅಂಗಡಿ, ಈಗ ಮರದಿಂದನೋ ಗಿಡದಿಂದನೋ ಏನಾದ್ರು ಹಣ್ಣನ್ನ ತರಕಾರಿನ ಕಿತ್ಕೊಬರೋದು, ಆವಾಗ್ಲೇ ಜನರಿಗೆ ಸೇಲ್ ಮಾಡೋದು, ಅವ್ರ ಮನೆಗೆ ಹೋಗೋದು, ಇವ್ರು ತರಕಾರಿ ತಗೊಂಡ್ ಮನೆಗೆ ಹೋಗೋದು. ಆಮೇಲೆ ಏನ್ ಮಾಡೋದು, 1960s ಮತ್ತೆ 1970s ಅಲ್ಲಿ ಏನ್ ಮಾಡೋದು ಅಂದ್ರೆ, ಟ್ರಾನ್ಸ್ಪೋರ್ಟೇಷನ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಟ್ರಕ್ಕು, ರೈಲು, ಶಿಪ್ಪು ಇದ್ರ ಮೂಲಕ ಎಲ್ಲಾನು ಟ್ರಾನ್ಸ್ಪೋರ್ಟ್ ಮಾಡೋದ್ ಸ್ಟಾರ್ಟ್ ಮಾಡೋದು. ಆಯ್ತಾ, ನೆಕ್ಸ್ಟ್ 1980s ಅಲ್ಲಿ ಏನಾಯ್ತು ಅಂದ್ರೆ, ಸ್ಟಾಕ್ ನ ಸ್ಟೋರ್ ಮಾಡೋದು, ವೇರ್ ಹೌಸಿಂಗ್ ಮಾಡೋದ್ ಸ್ಟಾರ್ಟ್ ಮಾಡೋದು. ಅಂದ್ರೆ ಒಂದು ಗೋಡನ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಡೋದನ್ನ ಸ್ಟಾರ್ಟ್ ಮಾಡೋದು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ 1 ವರ್ಷಕ್ಕೆ ಆಗೋಂತ ಐಟಮ್ಸ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೋಬಿಡೋದು, ಜನರಿಗೆ ಬೇಕು ಅಂದಾಗ ಅವ್ರಿಗೆ ಸೇಲ್ ಮಾಡೋದು. ಸೊ ಈ ತರ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋದು. ಆಮೇಲೆ ಏನಾಯ್ತು, 1990s ಅಲ್ಲಿ, ಇವಾಗ 1980s ಅಲ್ಲಿ ಏನಾಯ್ತು ಅಂತ, ವೇರ್ ಹೌಸ್ ಸ್ಟಾರ್ಟ್ ಆಗಿದ್ದು. ಗೋಡನ್ಗಳಲ್ಲೆಲ್ಲಾನು ಅಕ್ಕಿ, ಬೇಳೆ, ಕಾಳು ಈ ತರ ಪ್ಯಾಕೆಡ್ ಗೂಡ್ಸ್ನೆಲ್ಲ ಇಡಕ್ ಸ್ಟಾರ್ಟ್ ಮಾಡುದು. 1990s ಅಲ್ಲಿ ಏನಾಯ್ತು ಅಂದ್ರೆ, ಅವಾಗ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗು, ಡಿಸ್ಟ್ರಿಬ್ಯೂಷನ್, ಸಪ್ಲೈಯರ್ಸ್ ಅವೆಲ್ಲ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುದು.
ಸೊ ಕನೆಕ್ಟ್ ಆಗಿ ಸ್ವಲ್ಪ ಸಿಸ್ಟಮ್ಸ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡಿ ಎಲ್ಲರೂ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾ ಇದ್ದು. ಕಂಪ್ನಿ ಏನ್ ಮಾಡ್ತಿತ್ತು, ಸಾಫ್ಟ್ವೇರ್ನ ಯೂಸ್ ಮಾಡ್ತಿತ್ತು. ಇವಾಗ ನೋಡಿ ಏನಂದ್ರೆ ನನ್ನ ಹತ್ರ 100 kg ಅಕ್ಕಿ ಇದೆ, ಓಕೆನಾ, ನಾನು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನಾನು ಸಿಸ್ಟಮ್ ಅಲ್ಲಿ ಇನ್ನೊಂದು ಅಪ್ಡೇಟ್ ಮಾಡಿರ್ತೀನಿ, ಏನಂದ್ರೆ 10 kg ಬಂದಿದ ತಕ್ಷಣ ನೀನ್ ನನ್ಗೆ ಅಲರ್ಟ್ ಕೊಡು ಅಂತ ಹೇಳಿರ್ತೀನಿ. ಸೊ 100 kg ಹೋಗ್ತಾ ಹೋಗ್ತಾ 10 kg ಬಂದಾಗ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಒಂದ್ 100 kg ತಗೊಬಂದು ಲೋಡ್ ಮಾಡ್ಕೋತಾರೆ ಫ್ಯಾಕ್ಟ್ರಿನಲ್ಲಿ. ಅರ್ಥ ಆಯ್ತಾ? ಆಮೇಲೆ ಏನಾಯ್ತು, ಇವಾಗ ನಿಮ್ಗೆ ಹೇಳ್ದೆ, ಯಾವಾಗ 1990s ಅಲ್ಲಿ ಏನಾಯ್ತು, ಸಪ್ಲೈಯರ್, ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಟರ್ ಅಂತೆಲ್ಲಾನು ಕಮ್ಯುನಿಕೇಟ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿತ್ತು. ಆಮೇಲೆ 2000 ಅಲ್ಲಿ ಏನಾಯ್ತು ಅಂದ್ರೆ, ಪ್ರಾಡಕ್ಟ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ಬೇಕಲ್ವಾ, ಅದನ್ನ ಬೇರೆ ಕಂಟ್ರಿಯಿಂದ ತರ್ಸೋದನ್ನ ಸ್ಟಾರ್ಟ್ ಮಾಡಿದ್ರು. ಅರ್ಥ ಆಗ್ತಿದೆ ಅಲ್ವಾ? ಚಿಕ್ಕ ಪುಟ್ಟ ರಾ ಮೆಟೀರಿಯಲ್ಸ್, ನಟ್ಟು, ಸ್ಕ್ರೂ, ಇಂಥದ್ದು. ಇವಾಗ ಒಂದು ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅದ್ರ ಒಳಗಡೆ ಮದರ್ ಬೋರ್ಡ್ ಇರ್ಬೋದು, ತುಂಬಾ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಏನ್ ಮಾಡೋದು, ಬೇರೆ ಕಂಟ್ರಿಯಿಂದ ತರ್ಸಕ್ಕೆ ಸ್ಟಾರ್ಟ್ ಮಾಡುದು. ಇವಾಗ 2010 ಇಂದ ಹಿಡಿದು ಇವಾಗ ಗಂಟ ಕಂಪ್ಲೀಟ್ ಟೆಕ್ನಾಲಜಿಯ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಆಯ್ತಾ? ಯಾವ ತರ ಟೆಕ್ನಾಲಜಿ ಅಂದ್ರೆ GPS ಇರ್ಬೋದು, ಆನ್ಲೈನ್ ಆರ್ಡರಿಂಗ್ ಇರ್ಬೋದು, AI ಟ್ರ್ಯಾಕಿಂಗ್ ಆ್ಯಪ್ಸು. ಸೊ ನಾವೇನಾದ್ರೂ ಆರ್ಡರ್ ಮಾಡಿದ್ರೆ ಅದು ಎಲ್ಲಿದೆ, ಯಾವಾಗ ಬರುತ್ತೆ ಅಂತ ನಮಗೆ ಪಕ್ಕಾ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ನಿಮಗೆ ಎವಲ್ಯೂಷನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ.